ಹಾಯ್ ಎಲ್ಲ ನಮಸ್ಕಾರ. ನಾವು ಮತ್ತೆ ಬಂದ್ವಿ, ಹಾಗೆ ರಿಟರ್ನ್ ಕರ್ಕೊಂಡು ಹೋಗ್ತೀವಿ ಬನ್ನಿ. ಯಾಕೆಂದರೆ ಟೈಮ್ ಎಷ್ಟು ಅಂತ ತೋರಿಸೋದಕ್ಕೆ. ಇವಾಗ ಸಮಯ ಎಷ್ಟಾಗಿರ್ಬೋದು, ಬೆಳಗ್ಗೆ 9:45 ಆಗಿದೆ. ಹಂಗಂತ ನಾವೇನು ಸೋಂಬೇರಿ ಥರ ಇವಾಗ ತಾನೇ ಎದ್ದು ಬರ್ತಾ ಇಲ್ಲ. ಎದ್ದುಬಿಟ್ಟು ಸ್ವಲ್ಪ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದ್ವಿ. ಇವಾಗ ಇಲ್ಲಿರೋ ಪಾತ್ರೆ ಎಲ್ಲ ನಾವೇ ತೊಳೆದಿರೋದು. ಯಾಕೆ ಅಂದರೆ ನಮ್ಮ ಕೆಲಸದ ಆಂಟಿ ಕೈ ಕೊಟ್ಟಿದ್ರು ಇವತ್ತು ನನಗೆ. ನಾನೇ ಎಲ್ಲ ಪಾತ್ರೆಗಳನ್ನ ಕ್ಲೀನ್ ಮಾಡಿದೆ. ಹಾಗೆ ಬಿಸಿಲನ್ನು ನೋಡೋಣ ಅಂತ ಒಂದು ನಿಮಿಷ ನಿಂತ್ಕೊಂಡೆ. ಅಲ್ಲಿ ನೋಡ್ರೆ ಒಗೆದಿರೋ ಬಟ್ಟೆ, ಇನ್ನೊಂದು ಕಡೆ ಒಗೆದೇ ಇರೋ ಬಟ್ಟೆ, ಇನ್ನೊಂದು ಕಡೆ ನನ್ನ ವಾಷಿಂಗ್ ಮಿಷಿನಲ್ಲಿ ಗರ 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 ಅಂತ ಸುತ್ತುತ್ತಾ ಇರೋ ಬಟ್ಟೆ. ಈ ಬಟ್ಟೆಗಳನ್ನ ನೋಡಿ ನಾನು ತಲೆ ಸುತ್ತಿ ಬೀಳದೆ ಇರಲಿ ಅಂತ ಮೊದಲು ಇದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತ ಕೆಲಸಕ್ಕೆ ಇಟ್ಕೊಂಡಿದ್ವಿ. ಓಕೆನಾ. ನೆಕ್ಸ್ಟು ಅಡುಗೆ ಮನೆಗೆ ಬರೋಣ. ನಮ್ಮ ಫೇವ್ರೆಟ್ ಜಾಗ ಅಂತ ಹೇಳಲ್ಲ, ಆದರೂ ಇಲ್ಲೇ ಬಿದ್ದಿರ್ತೀವಿ. ಇವಾಗ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ, ಪಾಸ್ತಾ ಮಾಡ್ತಿದ್ದೀವಿ. ಯಾರೋ ಪುಣ್ಯಾತ್ಮರುಗಳಿಗೆ ಪಾಸ್ತಾ ಬೇಕಂತೆ. ಯಾರಿಗಿಲ್ಲ ಕಣ್ರಿ, ನಮ್ಮ ಮಕ್ಕಳಿಗೆ ಪಾಸ್ತಾ ಬೇಕು ಮಾಡಿಟ್ಬಿಡಿ ಅಂತ ನೈಟೇ ಆರ್ಡ್ರ್ ಆಗಿತ್ತು. ಹಾಗಾಗಿ ನಾವು ಬೆಳಗ್ಗೆ ಬಿಸಿಯಾಗಿ ಪಾಸ್ತಾನ ರೆಡಿ ಮಾಡ್ತಾ ಇದ್ದೀವಿ. ನಮಗೆ ಪಾಸ್ತಾ ಕಂಡ್ರೆ ಇಷ್ಟ ಇಲ್ಲ, ತಿನ್ನೋಕೇ ಇಷ್ಟ. ಅದಾದಮೇಲೆ ಫುಲ್ ಹೆವಿಯಾಗಿರುತ್ತಲ್ಲ, ಚೀಸು ಹಾಳು ಮುಳು ತಿಂದು ಆ ಡಯಟ್ನೆಲ್ಲ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಪಾಸ್ತಾನ ನಾವು ಇಷ್ಟಪಡಲ್ಲ ಅಂತ ಹೇಳ್ಬೋದು. ಇಲ್ಲಾಕೆ ಹಿಂಗೆ ಗೂಬೆ ಥರ ನಿಂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಪ್ಪ, ನಾನೇನು ಗೂಬೆ ಅಲ್ಲ. ಅಲ್ಲಿ ಫಿಲ್ಟ್ರಲ್ಲಿ ನೀರು ಹಿಡಿತಾ ಇದ್ದೆ, ಹಂಗಾಗಿ ಸ್ವಲ್ಪ ಸಮಯ ಹೀಗೆ ನಿಂತಿದ್ದೆ ಶೋ ಕೊಟ್ಕೊಂಡು ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಬಿಸಿ ಇರೋ ಪಾಸ್ತಾಗೆ ಸ್ವಲ್ಪ ತಣ್ಣಗಿರೋ ನೀರು ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಹಾಗೆ ನಾವು ತಣ್ಣಗಾಗೋಣ ಅಂತ ಸ್ವಲ್ಪ ನೀರು ಕುಡಿದ್ಬಿಟ್ಟು ಮುಂದಿನ ಕೆಲಸಕ್ಕೆ ಹೋದ್ವಿ. ಆಯಿತಾ. ನಮಗೆ ಬ್ರೇಕ್ಫಾಸ್ಟಿಗೆ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಫುಲ್ಲು ಪ್ರಿಪೇರ್ ಆಗಿದ್ದೆ. ಆ ಕತೆ ಏನಾಯಿತು ಅಂತ ಮುಂದೆ ಕೇಳ್ತೀನಿ. ಇವಾಗ ಪಾಸ್ತಾ ಮಾಡೋಣ ಬನ್ನಿ. ನಾವು ಚಿಕ್ಕ ಹುಡುಗರಿದ್ದಾಗ ಈ ಬೆಳ್ಳುಳ್ಳಿ ಬಗ್ಗೆ ಒಂದು ಉಗುಟು ಹೇಳ್ತಾ ಇದ್ವಿ. ನಿಮ್ಗೆ ಯಾರಿಗಾದ್ರೂ ಅದು ನೆನಪಿದೆಯಾ? ನನಗಂತೂ ಸೀರಿಯಸ್ಸಾಗಿ ನೆನಪಿಲ್ಲ. ಹಾಗೆ ಯೋಚನೆ ಮಾಡಿಕೊಂಡು ಏನೋ ಹೇಳ್ತಿದ್ವಿ ಇದ್ರ ಬಗ್ಗೆ, ಏನದು ಅಂತ ಯೋಚನೆ ಮಾಡಿಕೊಂಡು ಪೊರ್ಕೆ ಬಗ್ಗೆ ಒಂದು ಒಗಟಕ್ಕೆ ಬಂತು. ಬಟ್ ಬೆಳ್ಳುಳ್ಳಿ ಬಗ್ಗೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅರ್ಥ ಆಯಿತು. ಸೈಡಿಗೆ ಬಿಟ್ಟು ಹಾಕಿದ್ವಿ. ನಿಮಗೆ ಯಾರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಬೆಳ್ಳುಳ್ಳಿನ ಬಿಡಿಸಿದ್ದಾಯಿತು. ಇವಾಗ ಕಚ ಅಂತ ಕಟ್ ಮಾಡ್ತಾ ಇದ್ದೀನಿ. ಮೂತಿ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಅಂತ ಹೇಳಿದರೆ ನಾನು ಯಾವಾಗೂ ನಗ್ತಾನೆ ಇರ್ತೀನಿ. ಅದು ಯಾಕೆ ಹಂಗೆ ಇಟ್ಕೊಂಡಿದ್ದ ನನಗೆ ಗೊತ್ತಿಲ್ಲ. ಎಡಿಟ್ ಮಾಡುವಾಗಂತೂ ನನಗೆ ಸೀರಿಯಸ್ಸಾಗಿ ನೆನಪಾಗಿಲ್ಲ. ಆಯಿತಾ. ಇವತ್ತು ನಾವು ಮಾಡ್ತಿರೋ ಪಾಸ್ತಾಗೆ ಕ್ಯಾಪ್ಸಿಕಮ್ಮು, ಆಮೇಲೆ ಕ್ಯಾರೆಟು, ಬೆಳ್ಳುಳ್ಳಿ ಮುಖ್ಯ ಪಾತ್ರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವಾಗ ಬಾಣಲಿ ಇಟ್ಟಿರಿ, ಅದಕ್ಕೆ ತುಪ್ಪ ಹಾಕಿರಿ, ಬೆಣ್ಣೆನ ಹಾಕಿರಿ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನಕಾಯಿ ಅವರನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ವಿ. ಸ್ಮೆಲ್ಲು 2 ಮನೆ ಬಿಟ್ಟು ಆಚೆಗೆ ಹೋಗ್ತಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹೋಗಿದ್ದೀವಲ್ವ ನಮಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ. ಗೊತ್ತಿರೋರು ಯಾರಾದ್ರು ಇದ್ದರೆ ಹೇಳಿದರೆ ಖುಷಿ ಆಗ್ತಿತ್ತು, ಸ್ಮೆಲ್ ಬರ್ತಿತ್ತು ಅಂತ. ಇದೇ ಕಂಡ್ರಪ್ಪ ನಮ್ಮ ಪಾಸ್ತಾ ಸಾಸು. ಇದು ವೈಟ್ ಕಲರ್ ಸಾಸು ನಾವೇ ಮಾಡಿ ದಬಾಕಿರೋದು ಅಂತ ಹೇಳ್ಬೋದು. ಇದನ್ನು ಫ್ರೈ ಮಾಡಿರೋ ತರಕಾರಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಏನೇನು ಹಾಕಬೇಕು, ಉಪ್ಪು, ಖಾರ, ಕಸ ಕಡ್ಡಿ ಅಂತ ಹೇಳಲ್ಲ. ಕಸ ಕಡ್ಡಿ ಯಾಕೆ ಹಾಕೋದು? ನಾವು ಮನುಷ್ಯರು ಅದೆಲ್ಲ ತಿನ್ನಬಾರ್ದು ಕಸ ಕಡ್ಡಿನ. ಓಕೆನಾ. ನೋಡಿ ಪಾಸ್ತಾ ಎಲ್ಲ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆದರೂ 10 ಗಂಟೆ ಆಗೋಕ್ಕೆ ಬಂದ್ರೂ ನಮ್ಮ ಮನೆಯ ಸೋಂಬೇರಿ ಕಟೆಗಳು ಯಾರೂ ಎದ್ದಿರಲಿಲ್ಲ. ನಾವು ಒಬ್ಬರೇ ಕೆಲಸ ಮಾಡ್ಕೊಂಡು ಬಿದ್ದಿದ್ವಿ ಅಂತ ಹೇಳ್ಬೋದು. ಹಿಂಗೆ ಮಾಡಿ ನಾನು ಪಾಸ್ತಾನೆಲ್ಲ ರೆಡಿ ಮಾಡಾಯಿತು. ಇದು ಈಸಿ ಕೆಲಸ ಅಲ್ಲ, ಸ್ವಲ್ಪ ಟೈಮ್ ಎತ್ಕೊಳುತ್ತೆ. ಆದ್ರೂ ನಾವು ಆರಾಮಾಗಿ ಮಾಡ್ತೀವಿ. ಯಾಕೆಂದರೆ ಟೆನ್ಷನ್ ತೊಗೊಂಡು ಏನು ಮಾಡೋಣ? ಆರಾಮಾಗಿದ್ದಷ್ಟು ಕೂಲಾಗಿರುತ್ತೆ ಮೈಂಡು ಅಲ್ವಾ? ನಾವು ಹಂಗೆ ಇರ್ತೀವಿ. ನೀವು ಕೂಡ ಹಾಗೆ ಇರೋದಕ್ಕೆ ಪ್ರಯತ್ನ ಪಡಿ. ಇಲ್ಲ ಇರಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ತಾಳ್ಮೆ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಆಯಿತಾ. ನೆಕ್ಸ್ಟು ನಾವು ಏನೇನು ಹಾಕಬೇಕು, ಏನೇನು ಹಾಕ್ಬಾರ್ದು ಎಲ್ಲ ನೋಡಿದ್ವಿ. ಇವಾಗ ನಾವು ಒಂದು ಆ್ಯಕ್ಷನ್ ಮಾಡ್ತೀವಿ. ಏನು ಅಂತ ಹೇಳಿ ನನ್ನ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಗೊತ್ತಾಗಿಲ್ವಾ? ಅಗೇನ್ ಬ್ಯಾಕ್ ಟು ರೀಲೋಡ್ಸೋಣ ಬನ್ನಿ. ಹಿಂದೆ ಹೋಗೋಣ ಮತ್ತು ಮುಂದೆ ಬರೋಣ. ಆಯಿತಾ. ಇವಾಗ ಏನು ಹೇಳ್ತಿದ್ದೀನಿ ಅಂತ ಹೇಳ್ತೀನಿ. ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮೊದಲ ತುತ್ತು ನನ್ನದೇ ಅಂತ. ಇಲ್ಲಿ ನಾನು ಹೇಳ್ತಿದ್ದೀನಿ ಈ ತುತ್ತು ಮೊದಲ ತುತ್ತು ನನ್ನದಲ್ಲ ಅಂತ ಅಷ್ಟೇ. ಯಾಕೆ ಅಂದರೆ ನನಗೆ ಪಾಸ್ತಾ ಇಷ್ಟ ಇಲ್ಲ, ತಿನ್ನೋಕ್ಕೆ ಇಷ್ಟ ಇದ್ರೂ ನಾನು ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ಕೆಲಸ ಮೊದಲ ತುತ್ತು ನಮ್ಮದಲ್ಲ. ಯಾರು ತಿನ್ಕೊತಾರೆ ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.
ಕಲರ್ ಸೂಪರಾಗಿದೆ ಅಲ್ವಾ, ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ, ಟೇಸ್ಟು ಸಖತ್ತಾಗಿತ್ತಂತೆ. ಹೇಳ್ದು ಮಕ್ಕಳು, ಗೊತ್ತಿಲ್ಲ ನಮಗೆ. ಆಯಿತಾ, ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನಮ್ಮ ಮುಚ್ಚಳವನ್ನು ಮುಚ್ಚೋಣ ಬನ್ನಿ. ಮುಚ್ಚಿದ್ದಾಯಿತು. ಇವಾಗ ಏನು ಮುಂದಿನ ಕೆಲಸ ಅಂತ ಯೋಚನೆ ಮಾಡ್ತಿದ್ದೆ. ಮತ್ತು ಅದೇ ಮುಚ್ಚಳನ ತೆಗೆದೆ. ಯಾಕೆ, ತಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಅಷ್ಟೇ, ಇನ್ನೇನು ದೊಡ್ಡ ವಿಶೇಷ ಏನಿಲ್ಲ. ತಿನ್ನುವಂಥ ಪುಣ್ಯಾತ್ಮರಿಗೆ ನಮ್ಮ ತಿಂಡಿ ರೆಡಿಯಾಗಿದೆ. ಅವರಿಗೆ ಕೊಟ್ಬಿಟ್ಟು ನಾವು ಮುಂದಿನ ಕೆಲಸಕ್ಕೆ ಹೋಗಬೇಕು. ಆಯಿತಾ, ಇದನ್ನು ಕೊಟ್ಬಿಡೋಣ ಅಂತ ಕೊಟ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ, ನಾನಿವತ್ತು ನಮಗೆ ಓಟ್ಸ್ ಮಾಡ್ತಿದ್ದೀನಿ ಅಂತ. ಬೇಡ ತಾಯಿ, ನಂಗೆ ಓಟ್ಸ್ ಬೇಡ, ಟೊಮೊಟೊ ಬಾತ್ ಮಾಡು ಅಂತಂದರು. ಆಯಿತಾ, ಲಾಸ್ಟ್ ಟೈಮು ಬರೀ ಖಾಲಿ ಕುಕ್ಕರ್ ತೋರಿಸಿದ್ದೆ, ಟೊಮೊಟೊ ಬಾತ್ ಖಾಲಿಯಾಗಿತ್ತು. ಇವತ್ತು ಕುಕ್ಕರ್ ಸವಾಸನೆ ಬೇಡ, ಪ್ಲೇಟ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಸಖತ್ತಾಗಿತ್ತು ಬಿಸಿ ಬಿಸಿಯಾಗಿ ಟೊಮೊಟೊ ಬಾತು. ಆಯಿತಾ, ತಿಂಡಿ ತಿಂದು ಎಲ್ಲ ಬೀದಿ ಸುತ್ತಕ್ಕೆ ಹೋಗಬೇಕಿತ್ತು. ಅದಕ್ಕೆ ನಾನು ಇಲ್ಲಿ ಹೊರಟಿರುವೆ, ಟ್ರಾಫಿಕ್ ಜಾಮಲ್ಲಿ ನಿಂತಿರುವೆ. ಇದು ನಮ್ಮ ವಿಶೇಷ. ಎಲ್ಲಿ ನೋಡಿದ್ರಿ? ಪ್ರಕೃತಿ ಲಾಗ್ಸಲ್ಲಿ ನೋಡಿದ್ರಿ. ಮತ್ತೆ ನಾವು ಇನ್ನೊಂದು ವಿಡಿಯೋ ಜೊತೆ ಬರೋವರೆಗೂ ದಬಾಕೊಂಡು ಮಲ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲಪ್ಪ, ನಿಮಗೂ ಕೆಲಸ ಕಾರ್ಯ ಇರ್ತವೆ ಪಾಪ, ಎಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.